ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. 7ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಪ್ರತಿ ಟನ್ಗೆ 3,500 ರೂಪಾಯಿ ಕೊಡುವಂತೆ ಆಗ್ರಹ. ಗುರ್ಲಾಪುರ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಯಲ್ಲೇ ಪ್ರತಿಭಟನೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರಿಂದಲೂ ನಿನ್ನೆಯಿಂದ ಸಾಥ್. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಮಣಿಯಿತ ಸರ್ಕಾರ. ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಹಿರಿಯ ಸಚಿವ HK ಪಾಟೀಲ್ ಭೇಟಿ. ಸಚಿವರು ಏನು ಭರವಸೆ ಕೊಡ್ತಾರೆ ಅನ್ನೋ ಕುತೂಹಲ. ರಾಜ್ಯದಲ್ಲಿ ಮುಂದುವರೆದ ನವೆಂಬರ್ ಕ್ರಾಂತಿ ಸದ್ದು. ಕುರ್ಚಿ ಉಳಿಸಿಕೊಳ್ಳೋಕೆ ಸಿಎಂ ಹೆಣೆಯುತ್ತಿದ್ದಾರೆ ರಣತಂತ್ರ. ಸಿಎಂ ಸ್ಥಾನ ಏರೋದಕ್ಕೆ DK ಶಿವಕುಮಾರ್ರಿಂದಲೂ ಪ್ರತಿತಂತ್ರ. ಗೂಫಿಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ, ಅದು ಕೂಡ ನಾನು ಹೇಳದಂತೆ ಕೇಳ್ತಿತ್ತು. 2-3 ದಿನಗಳಿಂದ ನನ್ನ ನೋಡಿ ಬೊಗಳೋಕ್ಕೂ ಶುರು ಮಾಡಿತು. ಲಿಫ್ಟ್ ಒಳಗೆ ಬರಲು ಹಠ ಮಾಡಿದ್ದಕ್ಕೆ ಎತ್ತಿ ಒಗೆದೆ. ಲಿಫ್ಟ್ನಲ್ಲಿ ಶ್ವಾನ ಕೊಂದ ಆರೋಪಿ ಪುಷ್ಪಲತಾ ಪೊಲೀಸರಿಗೆ ಹೇಳಿಕೆ. ಕಸ ಎಸೆಯುವ ಅಭಿಯಾನಕ್ಕೆ ಪೌರ ಕಾರ್ಮಿಕರ ವಿರೋಧ. ರೆಗ್ಯುಲರ್ ಕೆಲಸದ ಜೊತೆ ಮನೆ ಮುಂದೆ ಕಸ ಎಸೆದು ಮತ್ತೆ ಕ್ಲೀನ್ ಮಾಡೋ ಹೆಚ್ಚುವರಿ ಕೆಲಸ. ವಾಗ್ವಾದ, ಜಗಳಗಳು ಆಗ್ತಿವೆ. ಇದನ್ನು ನಿಲ್ಲಿಸಬೇಕು ಅಂತ ಒತ್ತಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.